ಹೆಬ್ಬೆಟ್ಟ ಹತ್ತಿಳಿದ ಚಾರಣ ಪುರಾಣ. ಗುಂಡಾಪುರ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಹಲಗೂರು ಬಳಿಯ ಪುಟ್ಟಹಳ್ಳಿ. ಮಳವಳ್ಳಿ ಕನಕಪುರ ರಸ್ತೆಯಲ್ಲಿ ಹಲಗೂರಿನಿಂದ ಸುಮಾರು 5-6 ಕಿಲೋಮೀಟರ್ ಪ್ರಯಾಣಿಸಿದರೆ ಗುಂಡಾಪುರ ಗೇಟಿನ ತಂಗುದಾಣ ಸಿಗುತ್ತದೆ. ಅಲ್ಲಿಂದ 1 ಕಿಲೋಮೀಟರ್ ಮುಂದೆ ಹೋದರೆ 10 ಹಲವು ಬೆಟ್ಟ ಸಾಲುಗಳ ಹಿನ್ನೆಲೆಯಲ್ಲಿ ಇರುವ ಗುಂಡಾಪುರ ಗ್ರಾಮ ಸಿಗುತ್ತದೆ. ಹಳ್ಳಿಗಳಿಗೆ ಪ್ರವೇಶಿಸಿ ಸಿಮೆಂಟ್ ರಸ್ತೆಗಳಲ್ಲಿ ವಾಹನವನ್ನು ಮುಂದೆ ತೆಗೆದುಕೊಂಡು ಹೋಗಿ ಹಳ್ಳಿಯ ಮಧ್ಯದಲ್ಲಿ ನಿಂತು ಒಮ್ಮೆ ಕಣ್ಣು ಹಾಯಿಸಿದರೆ ಈ ಹಳ್ಳಿ ಮತ್ತು ಪಕ್ಕದ ಬಸವಾಪುರ ಊರುಗಳಿಗೆ ಪ್ರಭಾವಳಿಯಂತೆ ಕಂಗೊಳಿಸುವ ಹಸಿರಿನಿಂದ ಕೂಡಿರುವ ಹಲವಾರು ಬೆಟ್ಟ ಸಾಲುಗಳು ಕಾಣುತ್ತವೆ. ಅವುಗಳಲ್ಲಿ ಒಂದು ಚಾರಣಕ್ಕೆ ಹೇಳಿ ಮಾಡಿಸಿದ ಬೆಟ್ಟ ಎಂದರೆ ಹೆಬ್ಬೆಟ್ಟ ಬಸವನ ಬೆಟ್ಟ. 28/8/2016 ಭಾನುವಾರ ಯೂಥಾಸ್ಟೈಲ್ ಅಸೋಸಿಯೇಷನ್ ಆಫ್ ಇಂಡಿಯಾ ಗಂಗೋತ್ರಿ ಘಟಕ ಮೈಸೂರು ಸಂಸ್ಥೆಯಿಂದ ಕನಕ ಟ್ರಾವೆಲ್ಸ್ನ 2 ಮಿನಿ ಬಸ್ಗಳಲ್ಲಿ ಪುಟಾಣಿ ಪ್ರಣತಿ ಸೇರಿದಂತೆ 34 ಚಾರಣಿಗರು ಹಾಗೂ ಬೆಂಗಳೂರಿನಿಂದ ಹಲಗೂರಿಗೆ ಬಂದು ನಮ್ಮೊಡನೆ ಸೇರಿಕೊಂಡ 3 ಚಾರಣಿಗರು ಸೇರಿದಂತೆ ಒಟ್ಟು 37 ಚಾರಣಿಗರು ಬಸವನ ಬೆಟ್ಟ ಏರಲು ಬೆಳಗ್ಗೆ 9 ಗಂಟೆಗೆ ಗುಂಡಾಪುರದಲ್ಲಿ ಜಮಾಯಿಸಿದ್ದರು. ಮಳವಳ್ಳಿಯ ಹೋಟೆಲ್ ಒಂದರಲ್ಲಿ ತಿಂಡಿ ಕಾಫಿ ಸೇವನೆ ನಂತರ ಚಾರಣಿಗರ ಬೆಟ್ಟ ಏರುವ ಉತ್ಸಾಹ ಗುಂಡಾಪುರ ತಲುಪಿದಂತೆ ಹೆಚ್ಚಾಯಿತು. ಬೆಟ್ಟದ ದಾರಿಯಲ್ಲಿ ಹಳ್ಳಿಯ ಸಮುದಾಯ ಭವನದ ಆಲದ ಮರದ ತಡಿಯಲ್ಲಿ ಚಾರಣಿಗರ ಸ್ವಯಂ ಪರಿಚಯವೂ ಆಯಿತು. ಬಸ್ಸಿನಲ್ಲಿ ಬಂದು ಬೆಟ್ಟಕ್ಕೆ ಹೋಗುವ ವಾಹನದ ರಸ್ತೆಯಲ್ಲಿ ಹೋಗದೆ ಬೆಟ್ಟ ಹತ್ತುವ ಗಂಗೋತ್ರಿ ಘಟಕದ ಚಾರಣಿಗರ ನಡವಳಿಕೆ ಗುಂಡಾಪುರದ ಅಜ್ಜಿ ಸಿದ್ದಮ್ಮರವರಿಗೆ ತಮಾಷೆ ಎನಿಸಿತು. ಚಾರಣ ಸಂಘಟಕರು ಚಾರಣದ ಬಗ್ಗೆ ಸ್ಥೂಲ ಮಾಹಿತಿ ನೀಡಿದರು. ಗುಂಡಾಪುರದ ನಿರುದ್ಯೋಗಿ ಯುವಕ ದರ್ಶನ್ ಬೆಟ್ಟ ಏರಲು ಮಾರ್ಗದರ್ಶಕರಾಗಿದ್ದರು. ಸುಮಾರು 9:30 ಗಂಟೆಗೆ ಹುಮ್ಮಸ್ಸಿನಿಂದ ಚಾರಣ ಪ್ರಾರಂಭವಾಯಿತು. ಹಳ್ಳಿಯ ಮಣ್ಣಿನ ರಸ್ತೆಯಲ್ಲಿ ಸುಮಾರು 2 ಕಿಲೋಮೀಟರ್ಗೂ ಹೆಚ್ಚು ಕಾಲ್ನಡಿಗೆಯಲ್ಲಿ ಕ್ರಮಿಸಿ ಬೆಟ್ಟದ ಪಾದ ತಲುಪಲಾಯಿತು. ಕಾಲ್ನಡಿಗೆ ಹಾದಿಯ ಒಂದು ಪಕ್ಕಕ್ಕೆ ಅರಣ್ಯ ಇಲಾಖೆಯವರು ಸೋಲಾರ್ ತಂತಿ ಬೇಲಿ ಹಾಕಿದ್ದುದು ಕಂಡುಬಂದು ಆ ಬಗ್ಗೆ ವಿಚಾರಿಸಲಾಗಿ ಆ ಪ್ರದೇಶ ಆನೆಗಳು ಸಂಚರಿಸುವ ತಾಣವಾದ್ದರಿಂದ ಸೋಲಾರ್ ತಂತಿ ಬೇಲಿ ಹಾಗೂ ಕಂದಕಗಳನ್ನು ನಿರ್ಮಿಸಿರುವುದಾಗಿ ತಿಳಿದುಬಂತು. ಬೆಟ್ಟ ಏರಲು ವ್ಯವಸ್ಥಿತ ಮೆಟ್ಟಲುಗಳು ಇಲ್ಲ. ಹಸುರು ಹುಲ್ಲಿನ ನೆಲದ ಹಾಸಿಗೆ ಹೊಂದಿಕೊಂಡಂತೆ ಇರುವ ಬಂಡೆಗಳನ್ನು ಏರುತ್ತಾ ಸಾಗಬೇಕು. ತಿರುವು ಹಾದಿಗಳು, ಕಡಿದಾದ ಏರಿಕೆಯ ಹಾದಿಗಳು, ನುಣುಪಾದ ಕಲ್ಲು ಬಂಡೆಗಳಲ್ಲಿ ಜಾರುವ ಸಂಭವ ಇವೆಲ್ಲವೂ ಚಾರಣದ ಹಾದಿಯಲ್ಲಿ ಕಂಡುಬಂದ ಸನ್ನಿವೇಶಗಳು. ಬೆಟ್ಟ ಏರುತ್ತಾ ಮೇಲೆ ಹೋಗುತ್ತಾ ಒಮ್ಮೆ ಹಿಂದೆ ನೋಡಿದರೆ ಭೀಮನಕಿಂಡಿ ಬೆಟ್ಟ ಹಾಗೂ ಬೆಟ್ಟದ ಕಿಂಡಿ ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು. ಎಲ್ಲರಿಗೂ ಈ ಬೆಟ್ಟದಿಂದಲೇ ಭೀಮನಕಿಂಡಿಯ ವೀಕ್ಷಣೆ ಆಯಿತು. ಕಬ್ಬಾಳದುರ್ಗದ ಬೆಟ್ಟ, ಪ್ರಕೃತಿಯ ಹಸಿರಿನಿಂದ ಕಂಗೊಳಿಸುವ ಹಳ್ಳಿಯ ಪುಟ್ಟ ಮನೆಗಳು ಮೊದಲಾದ ಮೋಹಕ ಸುಂದರ ದೃಶ್ಯಗಳನ್ನು ಕಣ್ತುಂಬಿಸಿಕೊಳ್ಳುತ್ತಾ ಕ್ಯಾಮರಾಗಳಲ್ಲಿ ಸೆರೆ ಹಿಡಿಯುತ್ತಾ ಚಾರಣ ಮುಂದುವರಿಯುತ್ತಿತ್ತು. ಚಾರಣಿಗರಿಗೆ ಕೊಟ್ಟಿದ್ದ ಹಣ್ಣು ತಿಂಡಿ ತಿನಿಸುಗಳು ರಕ್ಸ್ಯಾಕಿನಿಂದ ಹೊರಬಂದು ಖಾಲಿಯಾಗುತ್ತಿದ್ದವು. ಹಾಗಾಗಿ ಚಾರಣದ ಆಯಾಸವನ್ನು ಪರಿಹರಿಸಿಕೊಳ್ಳುತ್ತಾ ಸ್ವಲ್ಪ ಮಟ್ಟಿಗೆ ಕಡಿದಾದ 2 ಕಿಲೋಮೀಟರ್ ಅಂತರ ಇರುವ ಸುಮಾರು 2000 ಅಡಿ ಎತ್ತರವಿರುವ ಬೆಟ್ಟವನ್ನು ಎಲ್ಲ ಚಾರಣಿಗರು ಏರಿದರು. ಬೆಟ್ಟದ ಭಾಗ ಮುಗಿದಂತೆ ನಮ್ಮ ನಡಿಗೆ ಡಾಂಬರು ರಸ್ತೆಯಲ್ಲಿ ಮುಂದುವರಿಯಿತು. ಮಳವಳ್ಳಿ ಕನಕಪುರ ರಸ್ತೆಯಲ್ಲಿ ಹಲಗೂರಿನಿಂದ ಬಂದಾಗ ಗುಂಡಾಪುರ ಗೇಟ್ ಸಿಗುವ ಮುನ್ನ ಬಸವಾಪುರ ಗೇಟ್ ಸಿಗುತ್ತದೆ. ಇಲ್ಲಿಂದ ಬಸವಾಪುರಕ್ಕೆ, ಬಸವನಹಳ್ಳಿಗೆ ಮತ್ತು ಬಸವನ ಬೆಟ್ಟಕ್ಕೆ ತಿರುವು ಹಾದಿಗಳ ರಸ್ತೆ ಇದೆ. ಗುಂಡಾಪುರದಿಂದ ಬೆಟ್ಟ ಏರಿ ಹೋದಲ್ಲಿ ಇದೇ ರಸ್ತೆ ನಮಗೆ ಎದುರಾಗಿ ಕಾಲ್ನಡಿಗೆಯಲ್ಲಿ 3 ಕಿಲೋಮೀಟರ್ ಹೋದರೆ ಬೆಟ್ಟದ ಬಸವೇಶ್ವರ ದೇವಾಲಯ ಕಾಣಸಿಗುತ್ತದೆ. ಮಾರ್ಗ ಮಧ್ಯೆ ಬಸವನಹಳ್ಳಿ ಎಂಬ ಬೆಟ್ಟದ ಮೇಲಿನ ಗ್ರಾಮವನ್ನೂ ನೋಡಬಹುದು. ಈ ಹಳ್ಳಿಯ ಬಳಿಯೇ ದೇವಸ್ಥಾನ ಇದೆ. ದೇವಸ್ಥಾನದ ಬಳಿ ಹೋಗುತ್ತಿದ್ದಂತೆಯೇ ನಮಗೆಲ್ಲ ಮಂಗಗಳ ಹಿಂಡಿನ ಸ್ವಾಗತ ಕಾದಿತ್ತು. ದಾಳಿ ಮಾಡುವ ದಾಂಧಲೆಗಳ ಕೋತಿಗಳು ಬಹಳಷ್ಟು ಇದ್ದವು. ದೇವಸ್ಥಾನಕ್ಕೆ ಮಹಾದ್ವಾರ ಮಂಟಪ ನಿರ್ಮಿಸಿರುತ್ತಾರೆ. 10 ಮೆಟ್ಟಿಲು ಏರಿ ಹೋದರೆ ದೇವಸ್ಥಾನದ ಗೋಡೆಯ ಮೇಲಿನ ಶಿಲಾಫಲಕವೊಂದು ಕಾಣುತ್ತದೆ. ಅದರಲ್ಲಿ ಈ ದೇವಾಲಯ ಕ್ರಿಸ್ತಶಕ 570-650 ಅವಧಿಯಲ್ಲಿ ಚೋಳರ ಸಂತತಿಯ ಪ್ರಥಮ ಚೋಳ ಏಕಶಿಲಾ ಬೆಟ್ಟದ ಮೇಲೆ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿರುತ್ತಾರೆಂಬ ಬರಹ ಕಾಣುತ್ತದೆ. ಇದರಿಂದಾಗಿ ಚೋಳರ ಇತಿಹಾಸಕ್ಕೆ ಸಂಬಂಧಪಟ್ಟ ದೇವಸ್ಥಾನ ಎಂಬುದು ತಿಳಿಯಬಹುದು. ಧ್ವಜಸ್ತಂಭದ ಎದುರು ಬಾಗಿಲಿನಿಂದ ದೇವಸ್ಥಾನವನ್ನು ಪ್ರವೇಶಿಸುವ ಬಾಗಿಲನ್ನು ಬಂದ್ ಮಾಡಿರುತ್ತಾರೆ. ಕಾರಣ ತಿಳಿಯಲಿಲ್ಲ. ಉತ್ತರದ ಬಾಗಿಲಿನಿಂದ ದೇವಸ್ಥಾನಕ್ಕೆ ಪ್ರವೇಶಿಸಿದಾಗ ಗರ್ಭಗುಡಿ, ಬಸವನ ಅಂಕಣ, ಅದರ ಮುಂದೆ 2 ಅಂಕಣಗಳು ನಿರ್ಮಾಣವಾಗಿವೆ. ಗರ್ಭಗುಡಿಯಲ್ಲಿ ಶಿವಲಿಂಗ ಇದ್ದರೆ ಅದರ ಮುಂದೆ ಬಸವನ ವಿಗ್ರಹ ಇದೆ. ಬಸವನ ಅಂಕಣದ ಮುಂದಿನ ಅಂಕಣದಲ್ಲಿ ಒಂದು ಕಡೆ ಗಣಪತಿ ವಿಗ್ರಹ, ಮತ್ತೊಂದು ಕಡೆ ಚಂಡಿಕೇಶ್ವರನ ವಿಗ್ರಹ ಕಾಣಬಹುದು. ಅದರ ಮುಂದಿನ ಅಂಕಣದ ಪುಟ್ಟ ಗುಡಿಯಲ್ಲಿ ವೀರಭದ್ರೇಶ್ವರ ವಿಗ್ರಹ ಮತ್ತು ಗೋಡೆಯ ಮೇಲೆ ಆನೆ ಮತ್ತು ಶಾರ್ದೂಲ ಲಾಂಛನಗಳು ಕಂಡುಬಂದಿದೆ. ಸುಮಾರು 1000 ವರ್ಷಗಳ ಹಿಂದೆ ಶಾಂತಲಿಂಗ ಸ್ವಾಮಿಗಳು ಎಂಬ ವೀರಶೈವ ಸಂತರು ದೇವಸ್ಥಾನದ ಕಾಯಕದಲ್ಲಿ ತೊಡಗಿ ಜೀರ್ಣೋದ್ಧಾರ ಮಾಡಿದ್ದರಿಂದ
ಇದ್ದರೆಂದು, ಈಗಲೂ ಸಹ ಅವರು ವಂಶಜರೇ ದೇವಸ್ಥಾನದ ಪೂಜೆಯ ಕಾಯಕ ಮುಂದುವರೆಸಿಕೊಂಡು ಬರುತ್ತಿರುತ್ತಾರೆಂದು ತಿಳಿದುಬಂತು. ದೇವಸ್ಥಾನದ ಮೇಲಿನ ಗೋಪುರದ ಬಳಿ ಒಂದು ಮೂಲೆಯಲ್ಲಿ ಶಾಂತಲಿಂಗ ಸ್ವಾಮಿಗಳ ವಿಗ್ರಹವನ್ನು ಪ್ರತಿಷ್ಠಾಪಿಸಿದ್ದಾರೆ. ವಿಗ್ರಹಕ್ಕೆ ಕಾವಿ ವಸ್ತ್ರವನ್ನು ತೊಡಿಸಿದ್ದು ಹಾಗೆಯೇ ನಿಂತು ನೋಡಿದರೆ ನಿಜವಾಗಿಯೂ ಅಲ್ಲಿ ಒಬ್ಬರು ಸ್ವಾಮಿಗಳು ಕುಳಿತಂತೆಯೇ ಭಾಸವಾಗುತ್ತಿತ್ತು. ಬಸವೇಶ್ವರನ ದರ್ಶನ ಮಾಡಿ ಮಂಗಳಾರತಿ ತೀರ್ಥ ಪ್ರಸಾದವನ್ನು ಎಲ್ಲರೂ ಸ್ವೀಕರಿಸಿದ್ದಾಯಿತು. ಕೋತಿಗಳ ಹಾವಳಿಯ ನಡುವೆಯೇ ಆ ಹಳ್ಳಿಯ ಒಂದಿಬ್ಬರು ಹೆಂಗಸರು ಹೂ, ಹಣ್ಣು, ಬಿಸ್ಕತ್ ಮೊದಲಾದ ಪದಾರ್ಥಗಳನ್ನು ಇಟ್ಟುಕೊಂಡು ಮಾರಾಟ ಮಾಡುತ್ತಿದ್ದುದು ನಿಜಕ್ಕೂ ಸೋಜಿಗ ಎನಿಸುತ್ತಿತ್ತು. ಸ್ಥಳೀಯರಾದ ಬಸವೇಗೌಡ ಎಂಬುವರು ಎಲ್ಲ ಚಾರಣಿಗರಿಗೆ ತಂಪಾದ ಮಜ್ಜಿಗೆ ವ್ಯವಸ್ಥೆಯನ್ನು ಮಾಡಿದ್ದರು. ಮಜ್ಜಿಗೆ ಕುಡಿದ ನಂತರ ದೇವಸ್ಥಾನದ ಹೊರಭಾಗಕ್ಕೆ ಸ್ವಲ್ಪ ದೂರದಲ್ಲಿಯೇ ಶಾಂತಲಿಂಗ ಸ್ವಾಮಿಗಳು ಕುಳಿತು ತಪಸ್ಸು ಮಾಡಿದ ವಿಶೇಷವಾದ ಮತ್ತು ವಿಸ್ತಾರವಾದ ಬಂಡೆ ಇದ್ದು, ಅಲ್ಲಿಂದ ಮುತ್ತತ್ತಿ ಕಾಡಿನ ಪ್ರಕೃತಿಯ ಸುಂದರ ದೃಶ್ಯವನ್ನು ನೋಡಲು ಹೊರಟೆವು. ಅಲ್ಲಿ ನಮಗೆ ಅರಣ್ಯ ಇಲಾಖೆಯ ವನಪಾಲಕರ ನಿರ್ಬಂಧ ಎದುರಾಯಿತು. ಬಂಡೆ ಇರುವ ಜಾಗ ಅರಣ್ಯ ಇಲಾಖೆಗೆ ಸೇರಿದ್ದು, ಆ ಜಾಗವು ಆನೆಗಳು ಸಂಚರಿಸುವ ತಾಣವಾಗಿದ್ದು, ಅಲ್ಲಿಗೆ ಜನರು ಹೋದಲ್ಲಿ ಪರಿಸರ ನಾಶಕ್ಕೆ ಕಾರಣವಾಗುವುದರಿಂದ ಆ ಜಾಗಕ್ಕೆ ಹೋಗಲು ಅವಕಾಶ ಕೊಡುವುದಿಲ್ಲವೆಂದು ವನಪಾಲಕರು ತಿಳಿಸಿದರು. ಯೂತ್ ಹಾಸ್ಟೆಲ್ ಅಸೋಸಿಯೇಷನ್ ಆಫ್ ಇಂಡಿಯಾನ ಪರಿಸರ ಸಂರಕ್ಷಣೆ, ಕಾಡಿನ ಚಾರಣಗಳಲ್ಲಿ ವೈಹಕ್ಯೇಯನ ಧ್ಯೇಯೋದ್ದೇಶಗಳು ಮತ್ತು ಪಾವಿತ್ರ್ಯತೆಯ ಬಗ್ಗೆ ವನಪಾಲಕರಿಗೆ ಕಿರು ಮಾಹಿತಿ ಕೊಟ್ಟ ನಂತರ ಹಾಗೂ ಸ್ಥಳೀಯರಾದ ಬಸವೇಗೌಡರು ಅವರಿಗೆ ಹೇಳಿದ ನಂತರ ಬಂಡೆ ಕಡೆ ಹೋಗಲು ಅನುಮತಿ ನೀಡಿದರು. ಈ ಮಾರ್ಗದಲ್ಲಿ ಹೊಲಗಳನ್ನು ಹಾದು ಹೋಗುವಾಗ ಶಾಂತಲಿಂಗ ಸ್ವಾಮಿಗಳ ಲಿಂಗೈಕ್ಯರಾದ ಗದ್ದುಗೆ ಕಾಣಸಿಗುತ್ತದೆ. ಸೋಲಾರ್ ತಂತಿ ಬೇಲಿ ದಾಟಿ ಅರಣ್ಯ ಇಲಾಖೆ ಪ್ರದೇಶದ ಕಾಲು ಹಾದಿಯಲ್ಲಿ ಸ್ವಲ್ಪ ದೂರ ನಡೆದರೆ ವಿಶಾಲವಾದ ಬಂಡೆ ಸಿಗುತ್ತದೆ. ಬಂಡೆ ಮೇಲಿಂದ ಮುತ್ತತ್ತಿ ಕಾಡಿನ ಹಸಿರು ಹೊದಿಕೆಯ ಸುಂದರ ದೃಶ್ಯ ನೋಡಬಹುದು. ನಾವು ನಿಂತು ನೋಡುತ್ತಿದ್ದ ಜಾಗ ನಿಜವಾಗಿಯೂ ಆನೆಗಳ ಸಂಚಾರ ತಾಣ ಎಂಬುದು ಅಲ್ಲಿದ್ದ ಕುರುಹುಗಳಿಂದ ಕಂಡುಬಂದಿತು. ಕಾಡಿನ ದೃಶ್ಯಗಳನ್ನು ಚಾರಣಿಗರು ಸೆರೆ ಹಿಡಿದರು. ವನಪಾಲಕರ ಒತ್ತಡದಿಂದಾಗಿ ಹೆಚ್ಚಿನ ಸಮಯ ಅಲ್ಲಿ ಕಳೆಯಲಾಗಲಿಲ್ಲ. ಅಲ್ಲಿಂದ ಮತ್ತೆ ದೇವಸ್ಥಾನದ ಬಳಿಗೆ ಬರುವ ವೇಳೆಗೆ ಬಸವೇಗೌಡರು ವ್ಯವಸ್ಥೆ ಮಾಡಿದ್ದ ಬಿಸಿ ಚಹಾ ನಮಗಾಗಿ ಕಾದಿತ್ತು. ಚಹಾ ಕುಡಿದು ಬಸವನಹಳ್ಳಿಯ ರಸ್ತೆಯ ಮೂಲಕ ಕಾಲ್ನಡಿಗೆ ಚಾರಣ ಪ್ರಾರಂಭಿಸಲಾಯಿತು. ರಸ್ತೆಯ ನಡಿಗೆ ಮುಗಿದ ನಂತರ ಬೆಟ್ಟ ಇಳಿಯಲು ಪ್ರಾರಂಭಿಸಲಾಯಿತು. ಅತಿ ನುಣುಪಾದ, ಸಪಾಟಿಲ್ಲದ ಹಾಗೂ ಇಳಿಮುಖವಾದ ಕಲ್ಲುಗಳ ಮೇಲೆ ಎಚ್ಚರಿಕೆಯಿಂದ ಹೆಜ್ಜೆಗಳನ್ನಿಡುತ್ತಾ ಇಳಿಯಬೇಕಾಯಿತು. ಕೆಲವು ಮಹಿಳಾ ಚಾರಣಿಗರು ಕಲ್ಲುಗಳ ಮೇಲೆ ಕುಳಿತು ಜಾರುತ್ತಾ ಇಳಿಯತೊಡಗಿದರು. ಬೆಟ್ಟ ಹತ್ತಿದಷ್ಟೇ ಶ್ರಮ ಇಳಿಯುವುದಕ್ಕೂ ಆಯಿತೆಂದು ಕೆಲವು ಚಾರಣಿಗರು ತಮ್ಮ ಅನಿಸಿಕೆಯನ್ನು ಹೇಳಿದರು. ಎಲ್ಲ ಚಾರಣಿಗರು ಇಳಿಯುವ ವೇಳೆಗೆ ಸಮಯ ಸುಮಾರು 3 ಗಂಟೆ ಆಗಿತ್ತು. ಬೆಟ್ಟದ ತಪ್ಪಲಿನ ಒಂದು ಪಾರ್ಶ್ವಕ್ಕೆ ಹೊಂದಿಕೊಂಡಿದ್ದ ಬೆಟ್ಟದ ಮೇಲಿನ ಬಸವೇಶ್ವರನ ತಂಗಿ ಎಂದು ಸ್ಥಳೀಯರು ಹೇಳುವ ಶ್ರೀ ಬೆಟ್ಟದ ರಸಮ್ಮನ ದೇವಾಲಯದ ಜಗಲಿಯ ಸೋಪಾನಗಳ ಮೇಲೆ ಕುಳಿತು ಮಧ್ಯಾಹ್ನದ ಊಟಕ್ಕಾಗಿ ತಂದಿದ್ದ ಬಿಸಿಬೇಳೆಬಾತ್ ಮೊಸರನ್ನವನ್ನು ಎಲ್ಲರೂ ತಿಂದೆವು. ಆ ವೇಳೆಗೆ ಸಮಯ ಸಂಜೆ 4:30 ಗಂಟೆ ಆಗಿತ್ತು. ನಮ್ಮ ಮುಂದಿನ ಗುರಿ ಹಲಗೂರು ಕೋಡಂಬಳ್ಳಿ ರಸ್ತೆಯಲ್ಲಿರುವ ವಾಡೆ ಮಲ್ಲೇಶ್ವರನ ಬೆಟ್ಟ ಹತ್ತುವುದಾಗಿತ್ತು. ಹೆಬ್ಬೆಟ್ಟ ಬಸವನ ಬೆಟ್ಟದ ಚಾರಣದ ಆಯಾಸದಿಂದ ಹೊರಬರಲಾಗದ ಹೆಚ್ಚಿನ ಚಾರಣಿಗರ ಅಭಿಪ್ರಾಯ ಪರಿಗಣಿಸಿ ಆ ಬೆಟ್ಟುವ ಹತ್ತುವ ಕಾರ್ಯಕ್ರಮವನ್ನು ಕೈಬಿಡಲಾಯಿತು. ದೇವಸ್ಥಾನದ ಬಳಿಯೇ ಚಾರಣಿಗರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರಾರಂಭವಾದವು. ಪುಟಾಣಿ ಪ್ರಣತಿ ಸೇರಿದಂತೆ ಹಲವಾರು ಚಾರಣಿಗರು ಹಾಗೂ ಕಾರ್ಯಕ್ರಮ ಸಂಘಟಕರು ನಾಟ್ಯ, ಹಾಸ್ಯ, ಅಣುಕು ಹಾಡು, ಏಕಪಾತ್ರ ಅಭಿನಯಗಳ ಮೂಲಕ ಎಲ್ಲರನ್ನೂ ರಂಜಿಸಿ ಚಾರಣದ ಆಯಾಸವನ್ನು ಪರಿಹರಿಸಿದರು. ಗುಂಡಾಪುರದಿಂದ ಸಂಜೆ ಹೊರಟು ಮಳವಳ್ಳಿಗೆ ಬಂದು ಬೆಳಗ್ಗೆ ತಿಂಡಿ ತಿಂದ ಹೋಟೆಲ್ನಲ್ಲಿ ಕಾಫಿ ಟೀ ಕುಡಿದು ಮೈಸೂರು ತಲುಪುವ ವೇಳೆಗೆ ರಾತ್ರಿ 8 ಗಂಟೆ ಆಗಿತ್ತು. ಗಂಗೋತ್ರಿ ಘಟಕದಿಂದ ಮೊದಲ ಬಾರಿಗೆ ಏರ್ಪಡಿಸಿದ್ದ ಈ ಚಾರಣ ಕಾರ್ಯಕ್ರಮ ಯಶಸ್ವಿಯಾಯಿತು. ಇಂತಹ ಒಂದು ಚಾರಣ ಕಾರ್ಯಕ್ರಮವನ್ನು ಏರ್ಪಡಿಸಲು ಅನುವು ಮಾಡಿಕೊಟ್ಟ ಗಂಗೋತ್ರಿ ಘಟಕಕ್ಕೆ ಮತ್ತು ಎಲ್ಲ ಚಾರಣಿಗರಿಗೆ ಹಿಪ್ ಹಿಪ್ ಹುರೇ.